ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ನಿನ್ನೆ ಹೇಳ್ದಂಗೆ ಒಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಮ್ಯಾಥ್ಸ್ ಕ್ವಶನ್ ಸಾಲ್ವ್ ಮಾಡೋದ್ರಿಂದ ನಾಲೆಜ್ ಬೆಳೀತಿದೆ ಹೊರತು ಥಿಯರಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಅಲ್ಲ. ನಾನು ನಿಮ್ಗೆ ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದನೇ ಜಾಸ್ತಿ, ಹಂಗಾಗಿ ಜಾಸ್ತಿ ಕ್ವಶನ್ ಸಾಲ್ವಿಂಗ್ ವಿಡಿಯೋಸನ್ನ ನೀವು ಜಾಸ್ತಿ ನೋಡ್ತಾ ಇರಿ. ಆಮೇಲೆ ಥಿಯರಿ ವಿಡಿಯೋ ಏನದಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಲಾಂಗ್ ಪ್ರೊಸೀಜರ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಫಾಸ್ಟಾಗಿ ಹೋದ್ರೆ ನಡೀತೈತಿ. ಈಗ ನೋಡ್ರಿ, ಥಿಯರಿ ಪ್ರಕಾರ ಏನೈತಿ, ಈಗ ನೋಡಿ ಇದ ಕ್ವಶನ್ಸ್ನ ಹೇಳ್ತೀನಿ, ಒಂದೇ ಕ್ವಶನ್ ಹೇಳ್ತೀನಿ, ಮುಂದಲ್ದು ನೀವು ನೋಡ್ಕೊಂಡ್ರಿ. ಥಿಯರಿ ಪ್ರಕಾರ ಓದಿವಿ ಅಂತಂದ್ರೆ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡಿಡಿ ಅಂತ ಹೇಳ್ಯಾರ. ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಕಂಡಿಡಿ ಅಂದ್ರೆ ನೀವು ಎ ಮ್ಯಾಟ್ರಿಕ್ಸ್ ಅಂತ ತಗೊಳ್ತೀವಿ, 5 4 1 2 ಎ ಮ್ಯಾಟ್ರಿಕ್ಸು. ಆಮೇಲೆ ಎ ಮೈನಸ್ ಲ್ಯಾಂಬ್ಡಾ ಐ ಮ್ಯಾಟ್ರಿಕ್ಸು, ಅದ್ರದ್ದು ಡಿಟರ್ಮಿನೆಂಟು ಈಕ್ವಲ್ ಟು 0 ಮಾಡಿ, ಅಂದ್ರೆ 5 ಮೈನಸ್ ಲ್ಯಾಂಬ್ಡಾ 4 1 ಮತ್ತು 2 ಮೈನಸ್ ಲ್ಯಾಂಬ್ಡಾ ಮಾಡಿ ಇದ್ರದ್ದು ಡಿಟರ್ಮಿನೆಂಟ್ ಈಕ್ವಲ್ ಟು 0 ಮಾಡಿಕೊಂಡು ನೆಕ್ಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 5 ಮೈನಸ್ ಲ್ಯಾಂಬ್ಡಾ ಮತ್ತು 2 ಮೈನಸ್ ಲ್ಯಾಂಬ್ಡಾ -4 ಈಕ್ವಲ್ ಟು 0 ಮಾಡಿ ಇದನ್ನು ಸ್ಪ್ಲಿಟ್ ಮಾಡಿ, ಹೌದಾ, ಈಕ್ವಲ್ ಟು 0 ಮಾಡಿ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗ್ತದೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ನಿನಗೆ 2 ಲ್ಯಾಂಬ್ಡಾ 1 ಮತ್ತು ಲ್ಯಾಂಬ್ಡಾ 2 ಇಕ್ವೇಷನ್ಸ್ ಬರ್ತಾವೆ. ಇದು ಪ್ರೊಸೀಜರ್ಪ್ಪ. ಬಟ್ ನೀವು ಇಷ್ಟೆಲ್ಲ ಮಾಡ್ಕೊಂಡು ಕುಂತ್ರೆ ಈಗ ಎಕ್ಸಾಮ್ ಟೈಮ್ ಇರಲ್ಲ, ಹಾಗಾಗಿ ಪ್ರಾಪರ್ಟಿಗಳನ್ನು ನೆನ್ಪಿಡ್ಬೇಕು. ಪ್ರಾಪರ್ಟಿಗಳಿಂದ ಮಾಡ್ತಾ ಹೋದ್ರೆ ಬಹಳಷ್ಟು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಪ್ರಾಪರ್ಟಿ ಏನು ಹೇಳ್ತದ, ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಆರ್ ಅಂತ ಕೇಳಾಕತ್ತಾರೆ. ಪ್ರಾಪರ್ಟಿ ಏನು ಹೇಳುತ್ತೆ ಅಂತಂದರೆ ಸಮ್ ಆಫ್ ಐಗನ್ ವ್ಯಾಲ್ಯೂಸ್ ಈಕ್ವಲ್ ಟು ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ. ಟ್ರೇಸ್ ಅಂತಂದ್ರೆ ಏನು, 5 + 2 ಐತಲ್ಲ, ಇದು 5 + 2 ಎಷ್ಟು ಬರ್ತೈತಿ, ಇದು 7 ಬರ್ತೈತಿ. ಹಂಗಾರೆ ಸಮ್ ಆಫ್ ದ ಐಗನ್ ವ್ಯಾಲ್ಯೂಸ್ ಎಷ್ಟು ಬರ್ಬೇಕು ನನಗೆ, 7 ಬರಬೇಕು. 7 ಬರೋಂಥ ಆಪ್ಷನ್ಸ್ ಯಾವದವ ನೋಡ್ಕೊ. 3 + 2 5 ಐತಾ, ಇದು ರಾಂಗ್ ಆನ್ಸರ್. 6 + 1 ಐತಾ, ರೈಟ್ ಆನ್ಸರ್. -3 -2 ಐತೆ ಅಂದ್ರೆ -5 ಬರ್ತಾ, ರಾಂಗ್ ಆನ್ಸರ್. -1 -6 -7 ಬರ್ತಾ, ರಾಂಗ್ ಆನ್ಸರ್. ದೇರ್ ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಮುಗಿದೈತೆ. ಅಕಸ್ಮಾತಾಗಿ ಎರಡು ಸೇಮ್ ಇದ್ವು ಅಂದ್ರೆ ಏನು ಮಾಡ್ಬೇಕಂತೇಳಿ ನೆಕ್ಸ್ಟ್ ಯಾವ್ದಾರ ಪ್ರಾಬ್ಲಮ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನದ ನೋಡು, ಅದೇ ಸೇಮ್ ಅದ. ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ. ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್ ಇಲ್ಲಿ ಇನ್ನೊಂದು ಪ್ರಾಪರ್ಟಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ರಿ ಅಂತಂದ್ರೆ ನಮ್ದು ಹಳೆ ಪ್ರಾಪರ್ಟಿ ಏನಿತ್ತಲ್ಲ ಹಂಗೆ ನೋಡ್ಕೊಂಬಿಡ್ರಿ. ಏನು, ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್ ಎಷ್ಟೈತಿ, ಇದು 2 + 2 + 2 ಎಷ್ಟಾಯ್ತು, 6 ಆಯ್ತಾ. 6 ಯಾವ್ದು ಕೊಡ್ತದ, 1 2 3 ಇದನ್ನು 6 ಕೊಡಕತ್ತದ, 2 2 2 ಇದನ್ನು 6 ಕೊಡಕತ್ತದ, 1 1 1 ಇದು ಕೊಡಂಗಿಲ್ಲ, ಇದು ಕೊಡಂಗಿಲ್ಲ, ಎರಡು ಆಪ್ಷನ್ ಉಳಿದು. ಬಟ್ ಒಂದು ನೆನ್ಪಿಟ್ಕೊಡ್ರಿ, ಆಲ್ರೆಡಿ ಬರ್ಸಿನ ಏನಂತ, ಇಫ್ ಎನಿ ಮೆಟ್ರಿಕ್ಸ್ ಅಪ್ಪರ್ ಟ್ರಯಾಂಗ್ಯುಲರು, ಲೋವರ್ ಟ್ರಯಾಂಗ್ಯುಲರು, ಡಯಾಗನಲ್ ಮೆಟ್ರಿಕ್ಸು, ಸ್ಕೇಲಾರ್ ಮೆಟ್ರಿಕ್ಸು, ಐಡೆಂಟಿಟಿ ಮೆಟ್ರಿಕ್ಸು ಇಂಥವೇನ್ರ ಇದ್ವು ಅಂದ್ರೆ ಅವುಗಳದು ಐಗನ್ ವ್ಯಾಲ್ಯೂಸು ಏನಂತ ಹೇಳಿನಿ, ಡಯಾಗನಲ್ ವ್ಯಾಲ್ಯೂಸ್ ಅಂತ. ಡಯಾಗನಲ್ ವ್ಯಾಲ್ಯೂಸ್ ಇದು ನೆನಪಿರ್ಬೇಕು. ಅವುಗಳದ್ದು ಐಗನ್ ವ್ಯಾಲ್ಯೂಸ್, ಡಯಾಗನಲ್ ವ್ಯಾಲ್ಯೂಸ್. ಓಕೆ, ಈ ಪ್ರಾಬ್ಲಮ್ ನೋಡ್ರಿಪ್ಪ, ಇದು ಪ್ರಾಬ್ಲಮ್ ಏನೈತಲ್ಲ, ಇದು ಯಾವ ಮೆಟ್ರಿಕ್ಸ್, ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಬಿಕಾಸ್ ಲೋವರ್ ವ್ಯಾಲ್ಯೂ 0 ಅದಾವ ಅಂದ್ರೆ ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮೆಟ್ರಿಕ್ಸ್. ಹಂಗಾದ್ರೆ 2 2 2 is the eigen values. Therefore this is the right answer, this is the wrong answer. Okay, next ಇದು ನೋಡ್ರಿ, ಐಗನ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳ್ಯಾರ. ಇದು ಲೋವರ್ ಟ್ರಯಾಂಗ್ಯುಲರ್ ಅಲ್ಲ, ಅಪ್ಪರ್ ಟ್ರಯಾಂಗ್ಯುಲರ್ ಅಲ್ಲ, ಡಯಾಗನಲ್ ಅಲ್ಲ, ಸ್ಕೇಲರ್ ಅಲ್ಲ, ಐಡೆಂಟಿಟಿ ಅಲ್ಲ, ಇದು ಸಿಮೆಟ್ರಿಕ್ ಮೆಟ್ರಿಕ್ಸ್. ಬಟ್ ಸಿಮೆಟ್ರಿಕ್ಗೂ ನಮಗೂ ಸಂಬಂಧ ಇಲ್ಲ. ಓಕೆನಾ. ಐಗನ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್ ಯಾವ್ದಂತ ಕೇಳ್ಯಾರ. ಫಸ್ಟ್ ಏನು ಮಾಡು, 2 2 2 ಟ್ರೇಸ್ ಆಫ್ ದ ಮ್ಯಾಟ್ರಿಕ್ಸ್, ಇವನ್ ಕೂಡಿಸು, ಆರ್ ಬರ್ತದ. ಯಾವ ಆಪ್ಷನ್ ಆರ್ ಕೊಡ್ತದ ನೋಡು, ಇದ್ರೊಳಗೆ ಮೈನಸ್ ಬರ್ತದ, ಬಿಟ್ಬಿಡು. 3 + 2 -1 ತಪ್ಪು, 3 3 6 6 -1 ತಪ್ಪು, 3 2 1 ಇದು ರೈಟ್ ಐತೆ, 4 -1 ರಾಂಗ್ ಅದ. ದೇರ್ ಫೋರ್ ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ತಿಳಿಯಕತ್ತೈತಾ? ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ನೆಕ್ಸ್ಟ್ ಇಲ್ಲೇನು ಹೇಳಿ ನೋಡು, 0 and 3 ಆರ್ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್. ಎರಡು ಐಗನ್ ವ್ಯಾಲ್ಯೂಸ್ ಅಂತ ನೋಡು. 3/3 ಮ್ಯಾಟ್ರಿಕ್ಸ್ ಇತ್ತು ಅಂತಂದ್ರೆ 3 ವ್ಯಾಲ್ಯೂ ಇರಬೇಕು, λ1 λ2 λ3 3 ವ್ಯಾಲ್ಯೂ ಇರಬೇಕು. ಬಟ್ ಇಲ್ಲಿ ಏನು ಹೇಳೋಣವ, 0 ಮತ್ತು 3 ಐಗನ್ ವ್ಯಾಲ್ಯೂಸ್ ಅಂತ ಹೇಳೋಣ. ಹಂಗಾರೆ ಥರ್ಡ್ ಐಗನ್ ವ್ಯಾಲ್ಯೂ ಮೂರನೇದು ಯಾವುದು ಅಂತ ಕೇಳಾಕತ್ತಾನ. ನೀ ಏನು ಮಾಡು ಅಂತಂದ್ರೆ ಗೊತ್ತಿಲ್ಲ, ಇದನ್ನ ಎಕ್ಸ್ ಅಂತ ಬರ್ಕೋ, ಇವನು ಕೂಡಿಸ್ಕೋ. ಇವನು 8 + 7 + 3 ಎಷ್ಟು, 7 3 10 8 18 ಆಯ್ತು. ಇದು 18. ಹಂಗಾರೆ ಇಲ್ಲಿ ಎಷ್ಟು ಬರಿಬೇಕು, ನಾ ಇಲ್ಲಿ ಎಷ್ಟು ಬರೋದು, 18 ಆಕೈತಿ. ಇದು 15 ಬರಿಬೇಕಲ್ಲ. 15 ಬರೆದ್ರೆ ಇದು 18 ಆಕೈತಿ. ದೇರ್ ಫೋರ್ 15 ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿಯಾಗಿ ಆಗ್ತಾ ಇದನ್ನ.
ಬಿಕಾಸ್ ಪ್ರಾಪರ್ಟಿ ನೆನಪದ ಅಷ್ಟೇ ಮತ್ತೇನಿಲ್ಲ. ನೆಕ್ಸ್ಟ್ -1 ಪ್ಲಸ್ ರೂಟ್ 3 ಇಸ್ ದ ಐಗನ್ ವ್ಯಾಲ್ಯೂ ಆಫ್ ದ ಮ್ಯಾಟ್ರಿಕ್ಸ್. 3 ಇಂಟು 3 ಐತಿಲ್ಲ ಇದು, 3 ಇಂಟು 3 ಐತದ 3 ಇರ್ತಾವೆ. λ1 λ2 λ3 3 ಇರ್ತಾವೆ. 3 ಒಳಗವ ಏನು ಹೇಳೋಣ, -1 ಪ್ಲಸ್ ರೂಟ್ 3 ಅಂತ, -1 ಪ್ಲಸ್ ರೂಟ್ 3 1 ಲ್ಯಾಂಬ್ಡಾ ಅಂತ ಹೇಳ ನಾವು. ಅದರ್ ಟೂ ಬೇಕಂತ ಹೇಳ್ತೇನೆ. ಅದರ್ ಟೂ ಬೇಕಂದ್ರೆ ಸಮ್ ಏನಾಗಬೇಕು ನೋಡಿ ನನಗೆ, ಇದು 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 ಕೂಡಿಸಿದ್ರೆ ಏನಾಗಬೇಕು, 0. 3ದು 0ನ ಆಗಬೇಕು. 0 ಆಗಂತವು ಯಾವ್ದಾವ ಇಲ್ಲಿ ತಗೋ. ಫಸ್ಟ್ ಏನು ಮಾಡು, -1 ಮೈನಸ್ ರೂಟ್ 3 2 ಯಾವ್ದು ಬರ್ತದೆ ನೋಡು. ಇದು ಬರ್ದು ನೋಡೋಣ ಒಂದೊಂದು. ಇದು -1 ಮೈನಸ್ ರೂಟ್ 3, ಇದು 2 ಬರೆದ್ರೆ ಏನಾಗ್ತಿದು, ಇದು 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 ಕ್ಯಾನ್ಸಲ್ ಆಯಿತು. -1 -1 -2 ಕರೆಕ್ಟ್ ಆಯ್ತು. ಇದು ಕರೆಕ್ಟ್ ಬರಕತ್ತೈತಿ. ಇದು ನೋಡು, ಇಲ್ಲೇನು ಬರೆದ್ರೆ -1 ಅಂತ ಪ್ಲಸ್ ರೂಟ್ 3 ಅಂತ, ಇದು 1 ಬರಿಬೇಕಂತ ಈ ಆಪ್ಷನ್ ಪ್ರಕಾರ. ಹೋದಾಗ ಏನಾಗ್ತದೆ, ಇದು 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 ಕೂಡ್ತಾವ 2 ರೂಟ್ 3, ಇದು ಬರಂಗಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಾ, ಇದು -1 ಮೈನಸ್ ರೂಟ್ 3 ಅಂತೆ, ಇದು -2 ಅಂತೆ, ಕೂಡಿಸು. ಇದು ಇದು ಹೋಯ್ತು, -2 -4 ಆಯ್ತು, ಇದನ್ನು ಬರಲಿಲ್ಲ. ಇದು ನೋಡು, -1 ಮೈನಸ್ ರೂಟ್ 3, ಇದು -1 ಪ್ಲಸ್ ರೂಟ್ 3 ಅಂತೆ, ಇದು -2 ಅಂತ, ಅವಾಗ ಇದನ್ನು ಬರಲಿಲ್ಲ. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡು, ಇಫ್ 3 ಈಸ್ ದ ಐಗನ್ ವ್ಯಾಲ್ಯೂ ಆಫ್ ದ ಸಿಂಗುಲಾರ್ ಮ್ಯಾಟ್ರಿಕ್ಸ್ ಅಂತ ನೋಡ್ರಿಪ್ಪ, ಭಾಳ ಇಂಪಾರ್ಟೆಂಟ್. ಏನಂತ ಬರ್ಕೋ, λ1 λ2 λ3. ಇಲ್ಲಿ ಇನ್ನೊಂದು ಪ್ರಾಪರ್ಟಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ, ಆಮೇಲೆ ನೋಡು. ಫಸ್ಟ್ ಹೇಳ್ತೀನಿ. 3 ಇಸ್ ದ ಸಿಂಗುಲರ್ ಮ್ಯಾಟ್ರಿಕ್ಸ್. 3 ಇಸ್ ದ ಐಗನ್ ವ್ಯಾಲ್ಯೂ ಆಫ್ ದ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಇಲ್ಲಿ 3 ಬರೆದು ಬಿಡ್ತೀನಿ ಒಂದಕ್ಕೆ. ಇನ್ನು 2 ನಮಗೆ ಗೊತ್ತಿಲ್ಲ. 2 ನಮಗೆ ಗೊತ್ತಿಲ್ಲ ಅಂದ್ರೆ ಇವನು ಕೂಡಿಸಿದೆ, 8 7 3 ಕೂಡಿಸಿದ್ರೆ ಎಷ್ಟಾಗ್ತಿದ್ದು, 15 ಆಯ್ತು. ಇಲ್ಲಿ ಏನು ಬರ್ಬೇಕು ನನಗೆ, 18 ಆಯ್ತು. 18 ಇಲ್ಲಿ ಬರಿಬೇಕು ನಾವು. 18 ಇಲ್ಲಿ ಬರಬೇಕಂದ್ರೆ ಇವೆರಡು ಸೇರಿಸಿರಿ ಏನು ಬರ್ಬೇಕು, ಈಗ 15 ಬರ್ಬೇಕು. ಅಂಥದ್ದು ಯಾವ್ದೈತೆ ಆಪ್ಷನ್ನು, ಇದು ಬರಕತ್ತೈತಿ. 8 5 8 5 15 8 ಪ್ಲಸ್ 3, ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. ತಿಳಿತಾ? ಹಾಗಾದ್ರೆ ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಬಟ್ ನಿಮ್ಗೊಂದು ಟ್ರಿಕ್ಸ್ ಕೊಡ್ತೀನಪ್ಪ, ನಾನು ನಿಮಗೆ ಟ್ರಿಕ್ಸ್ ಕೊಡ್ತೀನಿ. ಇದನ್ನು ತೆಗೆದು ಡಿ ಆಪ್ಷನ್ ಒಳಗಡೆ 7 ಮತ್ತು 8 ಕೊಟ್ಟಿದ್ನಿ ಅಂತ ಹೇಳಿ ಏನು ಆಪ್ಷನ್ ಹಾಕ್ತೀರಿ ಅವಾಗ, ಏನು ಮಾಡ್ತೀರಿ, ಇದು ಇದ್ದಿಲ್ಲಪ್ಪ ಆಪ್ಷನ್, ಇದ್ರ ಬದಲಾಗಿ ನಿಮಗೆ ಆ ರೀತಿ ಕೊಟ್ಟಿದ್ದ ಅಂತ ತಿಳ್ಕೊಳ್ರಿ. ಅವಾಗ ಏನು ಮಾಡ್ತೀರಿ, ಅವಾಗ ಇದನ್ನು ಕರೆಕ್ಟ್ ಅನ್ಸುತ್ತಾ, ಇದನ್ನು ಕರೆಕ್ಟ್ ಅನ್ಸುತ್ತಾ, ಅವಾಗ ನೀವೇನು ಮಾಡ್ಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ ದ ಮೆಟ್ರಿಕ್ಸ್ ತೆಗಿಬೇಕು. ಏನು ತೆಗಿಬೇಕು, ಒಂದನೇ ಪ್ರಾಪರ್ಟಿ ಏನಂತಂದ್ರೆ ಸಮ್ ಆಫ್ ದ ಮೆಟ್ರಿಕ್ಸ್ ಐಗನ್ ವ್ಯಾಲ್ಯೂಸ್ ಈಕ್ವಲ್ ಟು ಟ್ರೇಸ್ ಆಫ್ ದ ಮೆಟ್ರಿಕ್ಸ್. ಎರಡನೇದೇನಂದ್ರೆ ಪ್ರಾಡಕ್ಟ್ ಆಫ್ ದ ಐಗನ್ ವ್ಯಾಲ್ಯೂಸ್ ಈಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ದ ಎ ಅಂತ. ಡಿಟರ್ಮಿನೆಂಟ್ ಆಫ್ ಎ ಏನು ಬರ್ತದೆ ಇದಕ್ಕೆ ಚೆಕ್ ಮಾಡಬೇಡ್ರಿ. ಇಲ್ಲಿ ಏನು ಹೇಳ್ಯಾರ ಅವರು, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಯಾರ. ಹಂಗಾರೆ ಇದ್ರದ್ದು ಡಿಟರ್ಮಿನೆಂಟ್ ಆಫ್ ಎ ಡೆಫಿನೆಟ್ಲಿ 0 ಬರ್ತೈತಿ. 0 ಬರ್ತದ ಅಂದಮೇಲೆ ಈ ಮೂರರಲ್ಲಿ ಒಂದು ಐಗನ್ ವ್ಯಾಲ್ಯೂ 0 ಇರಲೇಬೇಕು. 0 ಇರಬೇಕು ಅಂದಾಗ ಏನಾಗ್ತೈತಿ, ಇದು ಪ್ರಾಡಕ್ಟ್ ಏನಾಗ್ತೈತಿ, 0 ಆಗ್ತೈತಿ. ಇದು 3 ಅಂತ ಐತಿ, ಡಾಟ್, ಇದು 0, ಇದು ಏನೋ ಒಂದು ಇತ್ತು ಅಂತ ತಿಳ್ಕೊ, ಈಕ್ವಲ್ ಟು 0. ಇಲ್ಲಿ 0 ಇರಬೇಕು ಇದು, ಹಂಗಾರೆ 0 ಫಿಕ್ಸ್ ಆಯ್ತು. ಹಂಗಾರೆ ಉಳಿದಿದ್ದೇನು 15. ಯಾವ ಆಪ್ಷನ್, ಈ ಆಪ್ಷನ್, ಈ ಆಪ್ಷನ್ ಗೋಯಿಂಗ. ಹೇಳಿದ ಆ ಟೈಪ್ ಮಾಡಿಕೊಂಡು ಹೇಳ್ಕೋಬೇಕು. ನೆಕ್ಸ್ಟ್ ಇದ್ರೊಳಗೆ ಹೇಳ್ರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಐಗನ್ ವೆಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ. ಐಗನ್ ವೆಕ್ಟರ್ ಕೇಳಿದಾಗ ಬಹಳ ಹುಷಾರಾಗಿರ್ಬೇಕು. ಏನು ಕೇಳಾಕತ್ತಾರ ಅವರು, ಐಗನ್ ವೆಕ್ಟರ್ ಕೇಳ್ತಾರೆ. ಐಗನ್ ವೆಕ್ಟರ್ ಕಂಡುಹಿಡಿಯೋಕೆ ಏನೋ ದೊಡ್ಡ ಪ್ರೊಸೀಜರ್ ಅದ, ಏನಿಲ್ಲ ಅದ ನೋಡೋದು. ಎ ಮೈನಸ್ ಐ ಇಂಟು ಅದಕ್ಕೆ ಎಕ್ಸ್ ಮಾಡಿ =0 ಮಾಡಿ λ1 λ2 ಐಗನ್ ವ್ಯಾಲ್ಯೂಸ್ ಏನೋ ಮಾಡ್ತಾರೆ, ಮಾಡಿದ ಮೇಲೆ ಬರ್ತಾವೆ. ಬಟ್ ನಾನು ನಿಮ್ಗೊಂದು ಟ್ರಿಕ್ಸ್ ಹೇಳ್ತೀನಿ. ಏನಂತಂದ್ರೆ AX ಈಕ್ವಲ್ ಟು λx, AX ಈಕ್ವಲ್ ಟು λx ಬರೆಸ್ಬಿಟ್ರೆ ಮುಗಿತು. ಫಸ್ಟ್ ಏನು ಮಾಡು, ಇದನ್ನು ಬರ್ಕೊ, 2 1 0 0 2 1 0 0 2 ಇದನ್ನು ಬರ್ಕೊ. ಇದು ಎಕ್ಸ್ ಏನೈತಲ್ಲ ಇದು ನಮಗೆ ಗೊತ್ತಿಲ್ಲ, ಹಾಗಾಗಿ ಟ್ರಯಲ್ಸ್ ಏನು ಮಾಡ್ಕೊಂಡು ತಗೋಣ. ಫಸ್ಟ್ ಟ್ರಯಲ್ ಮಾಡೋಣ, 1 0 0 ಇದು ಆಯ್ತು. ಈ ಎರಡನೇ ಟ್ರಯಲ್ ಒಳಗೆ ಲ್ಯಾಂಬ್ಡಾ ಇಲ್ಲೇ ಇಟ್ಕೋ, ಲ್ಯಾಂಬ್ಡಾ ಅಲ್ಲೇ ಇಟ್ಕೊಂಡು ಏನು ಮಾಡು, ಎಕ್ಸ್ ಅಂದ್ರೆ ಮತ್ತೆ ಇದರಲ್ಲೊಂದು ಎಕ್ಸ್ ಐತಿ, ಇಲ್ಲೊಂದು ಎಕ್ಸ್ ಐತಿ, ಅದನ್ನು ಇಲ್ಲಿ ಬರ್ಕೊ 1 0 0. ಇದು ಫಸ್ಟ್ ಟ್ರಯಲ್, ಇದು ಐ ಆಮ್ ಡೂಯಿಂಗ್ ಫಸ್ಟ್ ಟ್ರಯಲ್. ನೋಡಿ ಇದರೊಳಗಡೆ ಚೆಕ್ ಮಾಡು, ಮಲ್ಟಿಪ್ಲೈ ಮಾಡಿ. 2 ಇಂಟು 1 2, ಇದು 0, ಇದು 0, 2 ಬಂತ ಇದು ಆನ್ಸರ್. ಓಕೆ, 2 ಈಕ್ವಲ್ ಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಅಷ್ಟೇ ಬರ್ತೈತೆ.
2 ಈಕ್ವಲ್ ಟು ಲ್ಯಾಂಬ್ಡಾ ಬರ್ತದೆ ಒಂದು. ಎರಡನೇದ್ದು 2 ಈಕ್ವಲ್ ಟು ಲ್ಯಾಂಬ್ಡಾ ಬಂತಂದ್ರೆ ಇಲ್ಲಿ ನೋಡು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಐತೆ ಇದು ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಹಂಗಾರ ಇವು ಡಯಾಗ್ನಲ್ ವ್ಯಾಲ್ಯೂಸ್ ಅನ್ನ ಐಗನ್ ವ್ಯಾಲ್ಯೂಸ್ ಅನ್ಬೋದಾ? ಹಂಗಾರೆ ಲ್ಯಾಂಬ್ಡಾ 1 ಈಕ್ವಲ್ ಟು 2, ಲ್ಯಾಂಬ್ಡಾ 2 ಈಕ್ವಲ್ ಟು 2, ಲ್ಯಾಂಬ್ಡಾ 3 ಈಕ್ವಲ್ ಟು 2. ಹಾಗಾದ್ರೆ ಇಲ್ಲಿ ನಿಮಗೆ ಲ್ಯಾಂಬ್ಡಾ ಈಕ್ವಲ್ ಟು 2 ಬರಕತ್ತೈತಿ, ನಮ್ಮ ಪ್ರಕಾರನು 2 ಬರಕತ್ತೈತಿ. ಹಾಗಾದ್ರೆ ಈ ಆಪ್ಷನ್ ಸರಿ ಅನ್ಸಾಕತ್ತದ. ಓಕೆ, ಎರಡನೇ ಆಪ್ಷನ್ ತಗೊಂಡು ನೋಡೋಣ. ಆಮೇಲೆ ಇವನು ಚೆಕ್ ಮಾಡ್ಬೇಕು ನೀವು, ಅದು ಒಂದ ನೋಡ್ಬಿಡೋದು. ಇದು ನೋಡು, ಇದು ಇಂಟು 0, ಇದು ಇಂಟು 0, ಇದು ಇಂಟು 0, 0 ಬಂತು. ಇದು ಇಂಟು 0, ಇದು ಇಂಟು 0, ಇದು ಇಂಟು 0, 0 ಬಂತು. ಹಾಗಾದ್ರೆ ಒಂದನೇ ಆಪ್ಷನ್ 100% ಪಕ್ಕ ಆಯ್ತು. ಎರಡನೇ ಆಪ್ಷನ್ ತಗೊಂಡು ನೋಡೋಣ ಏನಾಗ್ತದ. ಓಕೆ, ಎರಡನೇ ಆಪ್ಷನ್ ತಗೊಂಡು ನೋಡೋಣ. ನಿಮ್ಮ ಪ್ರೊಸೀಜರ್ ಪಕ್ಕ ಇತ್ತಂದ್ರೆ ನೀವು ಇನ್ನೊಮ್ಮೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ತೋರಿಸ್ಬೇಕಂತ ತೋರಿಸ್ತೀನಿ. 1 0 1 ಅಂತ ಬರಿತೀನಿ. ಇಲ್ಲೇನು ಬರ್ತೀನಿ? 1 0 1 ಬರಿತೀನಿ. ಓಕೆ ಮಾಡಪ್ಪ. 2 ಇಂಟು 1 2 ಪ್ಲಸ್ 0 ಪ್ಲಸ್ 0, ಇದು 2 ಆಯ್ತು ಒಂದೇದ್ದು. ನೆಕ್ಸ್ಟ್ ಇಲ್ಲೇನೈತಿ? ಲ್ಯಾಂಬ್ಡಾ ಇಂಟು 1 ಲ್ಯಾಂಬ್ಡಾ ಆಯ್ತು. ಒಂದೇದ್ದು ಸ್ಯಾಟಿಸ್ಫೈ ಆಯ್ತು. ಎರಡನೇ ತಗೋ, ಇದು 0, ಇದು 0, ಇದು 0, ಈ ಕಡೆ 0 ಬಂತು. ಈಕ್ವಲ್ ಟು ಲ್ಯಾಂಬ್ಡಾ ಇಂಟು 0, 0 ಬಂತು. ಮೂರನೇದು 0 0 2, ಇದು 2 ಬಂತು. ಹೌದಾ? ಇದು ಲ್ಯಾಂಬ್ಡಾ ಈಕ್ವಲ್ ಟು ಲ್ಯಾಂಬ್ಡಾ 2 ಈಕ್ವಲ್ ಟು ಲ್ಯಾಂಬ್ಡಾ ಬಂತು. ಇದನ್ನು ಕೂಡ ಸರಿ ಅನ್ಸಕತ್ತದ. ಓಕೆನಾ? ಮೂರನೇದು ನೋಡೋಣ. ಮೂರನೇದು ಚೆಕ್ ಮಾಡಿ ನೋಡ್ರಿ. ಮೂರನೇದು ಚೆಕ್ ಮಾಡಿದಾಗ ಏನಾಗ್ತದ? 0 0 1 ಅಂತ. ಇದು 0, ಇದು 0, ಇದು 1 ತಗೋ. ಇದು 0, ಇದು 0, 1 ತಗೋ. ಅವಾಗ ಇದು 2 0 0 0 ಈಕ್ವಲ್ ಟು 0, 0 0 0 1 1 ಈಕ್ವಲ್ ಟು 0, ಇದು ಬರಲಿಲ್ಲ. ಇದು ಎರಡನೇದಕ್ಕೆ ನೋಡ್ರಿ, ಎರಡನೇ ರೋ ಚೆಕ್ ಮಾಡ್ಕೊಡ್ರಿ. 0 ಇಂಟು 0, 2 ಇಂಟು 0, 1 ಇಂಟು 1 ಈಕ್ವಲ್ ಟು ಲ್ಯಾಂಬ್ಡಾ ಇಂಟು 0 ಅಂತ ಬರಲಿಲ್ಲ. ಇದು ಕ್ಯಾನ್ಸಲ್ ಅಲ್ಲ, ಇದಲ್ಲಲ್ಲ, ಇದು ಕ್ಯಾನ್ಸಲ್. ಇದನ್ನ ನೋಡು, ಇದನ್ನು 1 1 1 ಬರ್ತದೆ. ಇದು 1, ಇದು 1, ಇದು 1, ಇದು 1, ಇದು 1, ಇದು 1. ನೆಕ್ಸ್ಟ್ 2 ಇಂಟು 1 2 ಪ್ಲಸ್ 1 3, ಇದು 3 3 ಈಕ್ವಲ್ ಟು ಲ್ಯಾಂಬ್ಡಾ ಬರ್ತದೆ. 3 ಈಕ್ವಲ್ ಟು ಲ್ಯಾಂಬ್ಡಾ ಇಲ್ವೇ ಇಲ್ಲ. ದೇರ್ಫೋರ್ ಇದು ಕೂಡ ಕ್ಯಾನ್ಸಲ್. ಹೇಳಿದ? ಬಟ್ ನಮಗೆ ಇದು ಆಪ್ಷನ್ ಇನ್ನೊಂದ್ಸಲ ಚೆಕ್ ಮಾಡಿರೋದು ಏನಂತ ನೋಡು. ಯಾಕೆ ಅದನ್ನು ಬರಬಾರ್ದು. ಆ್ಯಕ್ಚುಲಿ ನಾವೆಲ್ಲೋ ತಪ್ಪು ಮಾಡಿರ್ತೀವಿ ಅಷ್ಟೇ. ನೋಡೋಣ ಏನೈತಿದು? 1 0 1 1 0 1. ಓಕೆ, 2 ಇಂಟು 1 2 0 0 2 ಲ್ಯಾಂಬ್ಡಾ ಆಗ್ತದೆ. 2 ಈಕ್ವಲ್ ಟು ಲ್ಯಾಂಬ್ಡಾ. ಹೌದಾ? ಎರಡನೇದು ನೋಡು, 0 1 0 0 1. ಹಾಂ ಬಂತಲ್ಲ, ಇಲ್ಲ ತಪ್ಪು ನೋಡಿದ್ವಿ. ಹೌದಲ್ಲ? ಇದು ಈ ಕಡೆ 1 ಬಂತು, ಆ ಕಡೆ ಲ್ಯಾಂಬ್ಡಾ ಇಂಟು 0 0 ಆಗ್ತದೆ. 1 ಈಸ್ ನಾಟ್ ಈಕ್ವಲ್ ಟು 0, ದೇರ್ಫೋರ್ ದಿಸ್ ಇಸ್ ಆಲ್ಸೋ ಗಾನ್. ಹೌದಾ? ಆ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಐಗನ್ ವೆಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ ಇದು ಅಂತ ಕೇಳಾರಿ. ಐಗನ್ ವೆಕ್ಟರ್ ಆಫ್ ದ ಮ್ಯಾಟ್ರಿಕ್ಸ್ ಕರೆಸ್ಪಾಂಡಿಂಗ್ ಟು ಲ್ಯಾಂಬ್ಡಾ ಈಕ್ವಲ್ ಟು 6 ಅಂತ. ಲ್ಯಾಂಬ್ಡಾ ಈಕ್ವಲ್ ಟು 6 ಕೊಟ್ಬಿಟ್ರ ಅವರು. ಹಾಗಾದ್ರೆ ನೋಡೋಣ ಮತ್ತೆ ಏನು ಮಾಡಬೇಕು? ಎ ಎಕ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್. ಎ ಅಂತಂದ್ರೆ ಏನು? 5 4 1 2. ಎಕ್ಸ್ ಅಂತಂದ್ರೆ ಏನು? ತಗೊಂಡಮ್ಮ ಟ್ರಯಲ್. 4 ಮೈನಸ್ 1. ನೆಕ್ಸ್ಟ್ ಈ ಕಡೆ ಏನು ಬರ್ತಿ? ಲ್ಯಾಂಬ್ಡಾ. ಲ್ಯಾಂಬ್ಡಾ ಕೊಟ್ಟರು ಅವರು 6 ಅಂತೇಳಿ. ಹಂಗಾರೆ ಇದು 6 ತಗೋ, ಇದನ್ನ 4 ಮೈನಸ್ 1 ತಗೋ. ಈಗ ಚೆಕ್ ಮಾಡ್ತಾ ಹೋಗು. 5 ಇಂಟು 4 20, 20 ಮೈನಸ್ 4 16. 16 ಈಕ್ವಲ್ ಟು 6 ನಾಲ್ಕಲೆ 24. ತಪ್ಪಾಯ್ತು, ಗೋಯಿಂದ. ಆಯ್ತಾ? ನೆಕ್ಸ್ಟ್ ಏನು ಮಾಡಿ? ಈಗ 1 ಮೈನಸ್ 4 ಅಂತ. ಇದು 1 ತಗೋ, ಇದನ್ನ ಮೈನಸ್ 4 ತಗೋ. ಇದನ್ನ 1 ತಗೋ, ಇದು ಮೈನಸ್ 4 ತಗೋ. ನೆಕ್ಸ್ಟ್ 5 1 5, 5 ಮೈನಸ್ 16, 5 ಮೈನಸ್ 16, 5 ಮೈನಸ್ 16 ಮೈನಸ್ 11, ಮೈನಸ್ 11. ಇಲ್ಲಿ 6 1 6. ಹೌದಾ? 6 1 6, ಇದು ಬರಲಿಲ್ಲ. ಈಗ ಇದನ್ನ ತಗೊಂಡು ಇನ್ನು ತಗೋಬೇಕಾದ್ರೆ ಅದನ್ನ ತಗೋಬೇಕಾ? ಅದನ್ನ ತಗೋಬೇಕಾದ್ರೆ ಏನಿತ್ತು? -1 -4 ಐತಿ. ಇಲ್ಲೇನು ಬರೀಲಿ? -1 -4 ಬರಿ. ಈಗ ಬರಿ 5 ಮೈನಸ್ -5 -16 -21 -6 ಆಗ್ತೈತಿ ಇದು. ಹೌದಾ? ದೇರ್ಫೋರ್ ದಿಸ್ ಇಸ್ ಆಲ್ಸೋ ಗಾನ್. ಇದು ತಗೊಳ್ಳೋಣ. ಓಕೆ, ಹೇಗಾಗತೈತಿ? ಓಕೆ, ಈಗ ಇದನ್ನ ತಗೋ. ಏನಾಗ್ತದೆ? 4 1, ಇದು 4 1, 5 4 20 ಪ್ಲಸ್ 4 24, ಇದು 24 ಬಂತು. ಆ ಕಡೆಗೆ 6 4 24 ಬಂತು. ಮೂರನೇದ್ದು ಇದನ್ನ ಎರಡನೇದು ನೋಡು. 4 1 4 ಪ್ಲಸ್ 2 6,
6 ಒಂದ್ಲೆ 6 ಸಿಕ್ಕಲತ್ತಲ್ಲ therefore this option is right. ಐಗನ್ ವ್ಯಾಲ್ಯೂಸ್ ಐಗನ್ ವೆಕ್ಟರ್ಸ್ ಅನ್ನ ಕಂಡುಹಿಡ್ಕೊಂಡ್ರಿ. ನೆಕ್ಸ್ಟ್ ಇದು ನೋಡ್ರಿ 2 2 8 ಆರ್ ಐಗನ್ ವ್ಯಾಲ್ಯೂಸ್ ಆಫ್ ದ ಮ್ಯಾಟ್ರಿಕ್ಸ್. ಫಸ್ಟ್ ಕ್ವಶನ್ ಕರೆಕ್ಟ್ ಐತಲ್ಲ ಚೆಕ್ ಮಾಡೋಣ. 2 + 2 + 8 ಎಷ್ಟು 12 ಕರೆಕ್ಟಾ. 6 + 3 + 3 ಎಷ್ಟು 12. then the matrix is singular, non-singular, skew symmetric, triangular. ಇದು ಟ್ರಯಾಂಗಲ್ ಐತನ ಅಲ್ಲ, ತೆಗೆದುಬಿಡಿ ಇದನ್ನ. ಓಕೆನಾ. ಸಿಂಗುಲರ್ ಅಂತ ಹೇಳ್ತಾನೆ. ಸಿಂಗುಲರ್ ಅಂದ್ರೆ ಏನು? ಡಿಟರ್ಮಿನೆಂಟ್ 0 ಬರಬೇಕು. ಡಿಟರ್ಮಿನೆಂಟ್ ಆಫ್ ಎ ಏನು ಬರಬೇಕು 0 ಬರಬೇಕು. ಇವಳು ಪ್ರಾಡಕ್ಟ್ ಏನಾದರೂ 0 ಬರ್ತೈತೆನಾ? ಬಿಕಾಸ್ ಪ್ರಾಡಕ್ಟ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಲ್ಯಾಂಬ್ಡಾ ಅಂತ ಹೇಳಿವಲ್ಲ. 2 × 2 × 8 ಈಸ್ ಇಟ್ 0? ನೋ, ದೇರ್ ಫೋರ್ ಸಿಂಗುಲರ್ ಅಂತೂ ಅಲ್ಲ. ಹಂಗಾರೆ ಇದು ನಾನ್ ಸಿಂಗುಲರ್ ಪಕ್ಕ ಆಯ್ತು. ಸ್ಕ್ಯೂ ಸಿಮೆಟ್ರಿಕ್ ಆಯ್ತಾನೆ ಇದು. ಸ್ಕ್ಯೂ ಸಿಮೆಟ್ರಿಕ್ -2 2 2 ಇಲ್ಲ. ದೇರ್ ಫೋರ್ ದಿಸ್ ಇಸ್ ಆಲ್ಸೋ ಗಾನ್. ಓಕೆನಾ ಪಕ್ಕ ರೈಟ್. ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ. The 2 2 8 are eigen values of the matrix, then k is equal to k ಅಂತ ಎಷ್ಟು ಅಂತ ಕೇಳಾಗತ್ತೆ. ನಾವು ನಮಗೇನು ಗೊತ್ತೈತಿ? λ1 λ2 λ3 ಕೊಟ್ಟಾರ ಅವರು. ಎಷ್ಟು 2 2 8 ಟೋಟಲ್ ಎಷ್ಟಾಗುತ್ತೆ? ಇದು 12 ಆಗ್ತೈತಿ. ಇವನ್ ಕೂಡ್ಸಿರಿ ಎಷ್ಟಾಗ್ಬೇಕು ನಮಗ 12 ಆಗ್ಬೇಕು. ಹಂಗಾರೆ ಕೆ ಎಷ್ಟು ಬರಿಬೇಕು ಇಲ್ಲಿ 3 ಬರಬೇಕು. ಮುಗಿದ 3 ಆಪ್ಷನ್ ರೈಟಾ. 10 ಕ್ವಶನ್ಸ್ ಸಾಕು ಈ ವಿಡಿಯೋದೊಳಗೆ. ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತೆ 10 ಕ್ವಶನ್ಸ್ ನೋಡೋಣ.